ನಿಮ್ಮ ಮನೆಯಲ್ಲಿರುವಂತಹ ಈ 5 ವಸ್ತುಗಳು ನಿಮ್ಮ ಆರೋಗ್ಯ ಸಮಸ್ಯೆಗೆ ಕಾರಣ ಆಗ್ತಿರ್ಬೋದು. ಅದರಲ್ಲಿ ಮೊದಲನೇದು, ನೀವು ಅಡುಗೆ ಪಾತ್ರೆ ತೊಳೆಯೋದಕ್ಕೆ ಬಳಸುವಂತಹ ಕಿಚನ್ ಸ್ಪಾಂಜ್ ನಲ್ಲಿ ಹಲವಷ್ಟು ಬ್ಯಾಕ್ಟೀರಿಯಾಗಳು ಅಕ್ಯುಮುಲೇಟ್ ಆಗೋದ್ರಿಂದ ಅದನ್ನ ರೆಗ್ಯುಲರ್ ಆಗಿ ಚೇಂಜ್ ಮಾಡ್ತಾ ಇರಬೇಕು, ಇಲ್ಲ ಒಣಗಿಸಿಡ್ಬೇಕು. ಆದಷ್ಟು ಒದ್ದೆ ಆಗಿ ಹಾಗೆ ಇಡೋದಕ್ಕೆ ಬಿಡಬಾರ್ದು. ಎರಡನೇದು, ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ, ಕಿಚನ್ ನಲ್ಲಿ, ಬಾತ್ರೂಮ್ ನಲ್ಲಿ ಎಲ್ಲ ಈ ರೀತಿ ಮೋಲ್ಡ್ ಮತ್ತು ಡೆಬ್ರಿಸ್ ಇರುತ್ತೆ. ಅಂದ್ರೆ ಶಿಲೀಂಧ್ರಗಳು ಅಥವಾ ಫಂಗೈ ಡೆವಲಪ್ ಆಗಿ ಅದರಿಂದ ಅಲರ್ಜಿ, ಸೈನಸೈಟಿಸ್, ರೈನೈಟಿಸ್ ಈ ರೀತಿ ಅಲರ್ಜಿ ಸಿಂಪ್ಟಮ್ಸ್ ಆಗುತ್ತೆ. ರೆಡ್ ಕಣ್ಣು ಉರಿಯೋದು, ಸ್ನೀಸಿಂಗ್ ಬರೋದು, ಈ ಸಮಸ್ಯೆ ನಿಮ್ಮ ಮನೆಯಲ್ಲಿದ್ರೆ ನೀವು ರೀಪೇಂಟ್ ಮಾಡೋದಾಗ್ಲಿ ಅಥವಾ ಆ ಜಾಗನ ಕ್ಲೀನ್ ಮಾಡೋದ್ರಾಗ್ಲಿ, ಸ್ವಲ್ಪ ಡ್ರೈ ಆಗಿ ಇಟ್ಕೊಳ್ಳೋದ್ರಿಂದ ಆಗ್ಲಿ ಈ ಸಮಸ್ಯೆ ಸ್ವಲ್ಪ ಕಡಿಮೆ ಇರುತ್ತೆ. ಮೂರನೇದು, ತುಂಬಾ ಜನ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರ್ತಾರೆ ಅಡುಗೆ ಮನೆಯಲ್ಲಿ. ಇದರಲ್ಲೂ ಕೆಲವೊಬ್ರು ಬೆಂಗಳೂರಲ್ಲಿ ಇರೋರಂತೂ ಡೆಲಿವರಿಗೆ ಪ್ಲಾಸ್ಟಿಕ್ ನಲ್ಲಿ ಫುಡ್ ಬಂದ್ರೆ ಅದನ್ನ ತೊಳೆದು ಮತ್ತೆ ಅದನ್ನ ಉಪಯೋಗಿಸ್ತಿರ್ತಾರೆ, ಮತ್ತೆ ಮೈಕ್ರೋವೇವ್ ಅಲ್ಲಿ ಅದು ಯೂಸ್ ಮಾಡ್ತಿರ್ತಾರೆ. ಸೊ ಯಾವಾಗ್ಲೂ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ, ಯಾಕಂದ್ರೆ ಹಾರ್ಮೋನ್ ಸಮಸ್ಯೆಗೆ, ಹೊಟ್ಟೆ ಸಮಸ್ಯೆಗೆ, ಹಲವಷ್ಟು ಎಂಡೋಕ್ರೈನ್ ಡಿಸ್ಟ್ರಪ್ಟರ್ ತರ ತೊಂದರೆ ಕೊಡುತ್ತೆ. ನಾಲ್ಕನೇದು, ನೀವು ವರ್ಷಾನ್ಗಟ್ಲೆ ಬಳಸುತ್ತಿರುವಂತಹ ತಲೆದಿಂಬುಗಳಲ್ಲೂ ಕೂಡ ಡಸ್ಟ್ ಮೈಟ್ಸ್ ಇರುತ್ತೆ, ಶಿಲೀಂಧ್ರಗಳಿರುತ್ತೆ, ನಮ್ಮ ಚರ್ಮದ ಅವಶೇಷಗಳಿರುತ್ತೆ. ಅದು ಕೂಡ ಅಲರ್ಜಿಗೆ ಕಾರಣ ಆಗುತ್ತೆ ಕೆಲವೊಬ್ಬರಿಗೆ. ಇನ್ನು ಐದನೇದು, ಬಹಳ ಮುಖ್ಯ, ಇದು ಕಿಚನ್ ನಲ್ಲಿ ಬಳಸುವಂತಹ ಟೊವೆಲ್. ಅದನ್ನು ಕೂಡ ಹಾಗೆ ಒದ್ದೆ ಆಗಿದ್ದಾಗ ಅದರಲ್ಲೂ ಕೂಡ ಬ್ಯಾಕ್ಟೀರಿಯಾಗಳು ಅಕ್ಯುಮುಲೇಟ್ ಆಗುತ್ತೆ. ಅವಾಗವಾಗ ತೊಳೆಯೋದು, ಡ್ರೈ ಮಾಡಿ ಇಡೋದು, ಹೊಸ ಟವೆಲ್ ಬಳಸೋದು, ಈ ತರ ರಿಪ್ಲೇಸ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ.